ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ. RVRK ಚಾನಲ್ನಿಂದ ಕೇರು ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹಪ್ಪಳ ಸಾಸ್ವೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೆಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅನ್ನೋ ಹಾಗೆ ನಮ್ಮ ಹಿರಿಯರ ಸಾಂಪ್ರದಾಯಿಕ ವ್ಯಂಜನಗಳಲ್ಲಿ ಈ ಸಾಸಿವೆಗಳು ಕೂಡ ಒಂದು. ಅನೇಕ ವಿಧಗಳಲ್ಲಿ ನಾವು ಸಾಸಿವೆಗಳನ್ನು ಮಾಡ್ಕೋಬೋದು. ದೇಹಕ್ಕೂ ತಂಪು, ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಇದು, ತಂಪಾಗಿ ದೇಹಕ್ಕೆ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ನಾನಿಲ್ಲಿ 1 ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಸಾಸಿವೆ, ಒಣಮೆಣಸು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. 2 ಒಣಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹರ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಮಸಾಲೆ ಹರ್ಕೊಂಡಾಗಿದೆ. ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನು. ಈಗ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ, ಎಷ್ಟು ಬೇಕಷ್ಟು. ಮಜ್ಜಿಗೆ ಇದ್ದರೆ ಮಜ್ಜಿಗೆನೂ ಹಾಕ್ಕೋಬೋದು. ನೋಡಿ, ಮೊಸರು ಒಂದು 3-4 ಸೌಂಡ್ ಹಾಕ್ಕೊಳ್ಳೋಣ. ಮೂರು ಸೌಂಡ್ ಹಾಕ್ಕೊಂಡಿದ್ದೀನಿ ನಾನು, ಬೇಕಾದರೆ ಮತ್ತೆ ಹಾಕ್ಕೊಬೋದು. ಒಂದ್ಸಲ ಎಲ್ಲ ಕಲಿಸ್ಕೊಂಡ್ಬಿಡೋಣ ಉಪ್ಪು ಹಾಕ್ಬಿಟ್ಟು. ನೋಡಿ, ಇನ್ನೊಂದು ಸೌಂಟು ಮೊಸರು ಬೇಕಾಗುತ್ತೆ, ಒಂದು 4 ಸೌಂಟು ಬೇಕಾಗುತ್ತೆ. ನಾನು 3 ಸೌಂಡ್ ಹಾಕ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ವಿಡಿಯೋ ಬರಲಿಲ್ಲ, ಕಮ್ಮಿ ಆಗಿದೆ. ಈಗ ಪುನಃ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಹಪ್ಪಳ ಕಾಯಿಸ್ಕೊಳ್ಳೋಣ. ನೋಡಿ, ನಾನು ಹಪ್ಪಳ ಕಾಯಿಸ್ಕೊಂಡಿದ್ದೀನಿ. ಒಂದು 7-8 ಹಪ್ಪಳ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಹಪ್ಪಳ ಆದರೆ ಒಂದು 3-3.5 ಹಪ್ಪಳ ಸಾಕು. ಸಣ್ಣದಾದರೆ 5 ಹಪ್ಪಳನಾದರೂ ಬೇಕಾಗುತ್ತೆ. ಊಟಕ್ಕೆ ಕೂತ್ಕೊಳ್ಳೋ ಒಂದು 10 ನಿಮಿಷ ಮೊದಲು ಈ ಹಪ್ಪಳನ ತುಂಡು ಮಾಡಿ ಸಾಸಿವೆಗೆ ಹಾಕ್ಕೋಬೇಕಾಗತ್ತೆ. ಸಾಸಿವೆಗೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಸಾಸಿವೆ, ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಣಮೆಣಸು ಒಂದೆರಡು, ಸ್ವಲ್ಪ ಇಂಗು, ನಾಲ್ಕೈದು ಕರಿಬೇವೆಲೆ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿ ಆಗಿದೆ. ಸಾಸಿವೆಗೆ ಹಾಕ್ಕೊಂಡ್ಬಿಡೋಣ. ಹಪ್ಪಳಗಳನ್ನು ಒಂದು ಬೌಲ್ ಅಥವಾ ಒಂದು ತಟ್ಟೆಗೆ ಪುಡಿ ಮಾಡ್ಕೊಳ್ಳಿ. ತೆಕ್ಕೊಂಬಿಟ್ಟು ನೋಡಿ, ಈ ಥರ ಮಾಡ್ಕೊಬೇಕು. ಕೈಯಿಂದ ಈ ಥರ ಪುಡಿ ಮಾಡ್ಕೊಳ್ಳಿ. ಡೈರೆಕ್ಟ್ ನಾವು ಸಾಸಿವೆ ಮಾಡಿದ ಪಾತ್ರೆಗೆ ಈ ಥರ ಒಡೆದು ಹಾಕ್ಕೋಬೋದು. ಅದ್ರ ಪಾತ್ರೆ ಚಿಕ್ಕದಾಗಿರೋದ್ರಿಂದ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಪುಡಿ ಮಾಡಿ ಆನಂತರ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, 3 ಹಪ್ಪಳ ಪುಡಿ ಮಾಡ್ಕೊಂಡಿದ್ದೀನಿ. ಸುಮಾರು ಆಗಿದ್ದೆ ಇದು, ಇಷ್ಟು ಸಾಕು. ಈಗ ಪುಡಿ ಮಾಡ್ಕೊಂಡಿರೋ ಹಪ್ಪಳನ ಹಾಕ್ಕೊಂಡ್ಬಿಡೋಣ. ಈ ಹಪ್ಪಳಗಳನ್ನು ಹಾಗೆಯೇ ಸುಟ್ಟುಬಿಟ್ಟು ಕೂಡ ಹಾಕ್ಕೋಬೋದು, ಎಣ್ಣೆಲಿ ಕಾಯಿಸಿ ಕೂಡ ಹಾಕ್ಕೋಬೋದು. ಊಟ ಮಾಡೋ ಸ್ವಲ್ಪ ಒಂದು 5-10 ನಿಮಿಷ ಮೊದಲು ನೀವು ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ಹಪ್ಪಳ ನೆಂದೋಗ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗಾಗಿ ಏನು ಗೊತ್ತಾಗೋದೇ ಇಲ್ಲ ತಿನ್ನಲಿಕ್ಕೆ. ಇದಕ್ಕೆ ಸ್ವಲ್ಪ ಬಾಳಕದ ಮೆಣಸಿನ್ಕಾಯಿ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ನೆಂಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಊಟ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು
ಮರಿಬೇಡಿ. ಧನ್ಯವಾದಗಳು.